ನಮಸ್ಕಾರ ನೋಡ್ಸಾದ್ರೆ ಈ ಒಂದು ನೋಟಿಸ್ ಆಗಿದ್ದು 10/11/2025 ನೋಟಿಸ್ ಆಗಿದೆ. ಯಾರಿಗೆ ಅರ್ಜಿ ಕರೆದಿದ್ದಾರೆ ಅಂದ್ರೆ ಪ್ರೆಷರ್ ಅಭ್ಯರ್ಥಿಗಳಿಗೆ ಅರ್ಜಿ ಕರೆದಿದ್ದಾರೆ. ಜೀರೋ ಅನುಭವ ಇದ್ದವರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತು ಟ್ರೇಡ್ ಈ ಒಂದು ಟ್ರೇಡ್ ದವರು ಮುಗಿಸಿದವರು ಅಪ್ಲಿಕೇಶನ್ ಹಾಕಬಹುದು. ಎಂಗೇಜ್ಮೆಂಟ್ ಡಿಪ್ಲೊಮಾ ಗ್ರಾಜುಯೇಟ್ ದವರು ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಯಾಗಿ SSLC ಡಿಪ್ಲೊಮಾ ITI ಇದನ್ನೆಲ್ಲ ಮುಗಿಸಿದವರು ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ನಿಮಗೆ ನೋಡಿ, ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ, ನೇರವಾಗಿ ಡಾಕ್ಯುಮೆಂಟ್ಸ್ ಇರತ್ತೆ. ಅದ್ರ ಬಳಿಕ ನಿಮ್ಗೆ ಏನ್ ಅರ್ಹತೆಗಳು ಇರುತ್ತಲ್ಲ ಆ ಒಂದು ಅರ್ಹತೆ ಮೇಲೆ ಆಯ್ಕೆಗಳನ್ನ ಮಾಡ್ತಾರೆ. ಒಟ್ಟಿಗೆ ನಿಮಗೆ ಖಾಲಿ ಇರುವಂತ ಪೋಸ್ಟ್ ಸುಮಾರು 1213 ಪೋಸ್ಟ್. ಎಷ್ಟು ಹೇಳಿ? 1213 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಯಾವೆಲ್ಲ ಪೋಸ್ಟ್, ಹೆಂಗೆಲ್ಲ ನೇಮಕಾತಿ, ಮತ್ತೆ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಮಾಹಿತಿ ಇರತ್ತೆ. ನೋಡಿ, ಯಾರ್ಯಾರು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಂತ ಇದಾರಲ್ಲ ಆದಷ್ಟು ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಗೊತ್ತಾಗತ್ತೆ ನಿಮಗೆ. ಅರ್ಧ ನೋಡಿದ್ರೆ ಸ್ವಲ್ಪನೇ ತಿಳಿಯೋದಿಲ್ಲ, ಅರ್ಥ ಮಾಡ್ಕೊಳ್ಳಿ, ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವತ್ತು ಯಾರು ನೋಡ್ತಾ ಇದ್ರಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇಲ್ಲಿ ಕಳ್ಳಿರುವಂತಹ ಪೋಸ್ಟ್ ಹೆಸರು, ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಮತ್ತು ನೇಮಕಾತಿ ಒಂದು ಎಷ್ಟು ಸಂಬಳ, ಹೆಂಗೆ ಏನು ಅಂತ ಅದ್ರ ಬಗ್ಗೆ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅದರ ಪೋಸ್ಟ್ ವಿವರ ನೋಡೋಣ. ಇಲ್ಲಿ ಮೊದಲನೇದಾಗಿ ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಮತ್ತೆ ಎಷ್ಟೆಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಪೋಸ್ಟ್ ಡೀಟೇಲ್ಸ್ ಇಲ್ಲಿ ನೋಡಿ. ಇಲ್ಲಿ ಖಾಲಿರುವಂತಹ ಪೋಸ್ಟ್, ಮೊದಲನೇದಾಗಿ ಖಾಲಿರುವಂತಹ ಪೋಸ್ಟ್ ಫಿಟ್ಟರ್ ಹುದ್ದೆಗಳು, ಎಲೆಕ್ಟ್ರಾನಿಕಲ್ ಹುದ್ದೆಗಳು, ವೆಲ್ಡರ್ ಹುದ್ದೆಗಳು ಮತ್ತು ಗ್ಯಾಸ್ ಎಲೆಕ್ಟ್ರಿಕಲ್ ಹುದ್ದೆಗಳು. ಇದೇ ರೀತಿಯಾಗಿ ಇನ್ನೂ ಹಲವಾರು ಹುದ್ದೆಗಳು, ಅಪ್ರೆಂಟಿಸ್ ಹುದ್ದೆಗಳು, ವೈರ್ಮ್ಯಾನ್ ಹುದ್ದೆಗಳು, ಸರ್ವೇಯರ್ ಪೋಸ್ಟ್ಗಳು, ಮೆಕ್ಯಾನಿಕಲ್ ಡೀಸರು, ಟರ್ನರ್ ಹುದ್ದೆಗಳು, ಪಂಪ್ ಆಪರೇಟರ್ ಹುದ್ದೆಗಳು ಇದನ್ನೇ ಖಾಲಿ ಇರತ್ತೆ. ಇವುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆಗಳು ಕೊಟ್ಟಿದ್ದಾರೆ. ಯಾವುದಕ್ಕೆ ಎಷ್ಟೆಷ್ಟು ಆಗಿರ್ಬೇಕಂತೇಳಿ. ಸೆಕೆಂಡ್ PUC ಪಾಸ್ ಆದವರು, ಸೆಕೆಂಡ್ PUC ITI, ಸೆಕೆಂಡ್ PUC ಡಿಪ್ಲೊಮಾ, ನಿಮ್ಮೊಂದು ವಿಷಯ ವೈಸ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಡೀಟೇಲ್ಸ್ ಆಗಿ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇದೆಲ್ಲ ನಿಮಗೆ ಗೊತ್ತೇ ಆಗಲ್ಲ. ವಿದ್ಯಾರ್ಹತೆ ನಿಮ್ಮೊಂದು ಸ್ಟೇಟು ಅಥವಾ ಸೆಂಟ್ರಲ್ ಗೌರ್ಮೆಂಟು ಕಡ್ಡಾಯವಾಗಿ ತೆರಗಡೆ ಹೊಂದಿರಬೇಕು. ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರ್ಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಹತೆ ಏನಾಗಿರ್ಬೇಕಪ್ಪ ಅಂದ್ರೆ, ನೀವು ITI ಕಂಪ್ಲೀಟ್ ಮಾಡಿದವರು, ಅದ್ರ ಬಳಿಕ ನೀವು ಸೆಕೆಂಡ್ PUC ಪಾಸ್ ಆದವರು, ಡಿಪ್ಲೊಮಾ ತೆರಗಡೆ ಹೊಂದಿದವರು, BA ಅಥವಾ BTech ಕಂಪ್ಲೀಟ್ ಮಾಡಿದವರು, ಅದ ನಂತರ 10ನೇ ಪಾಸ್ ಆದರು. ಇಷ್ಟ ಆದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಈಗ ನಿಮಗೆ ಪೋಸ್ಟ್ ಬಗ್ಗೆ ಮಾಹಿತಿ ಅರ್ಥ ಆಯ್ತು. ಎಲ್ಲ ಸೇರ್ಪಡೆ ಆಗಿ ಸುಮಾರು ನಿಮಗೆ 1213 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. 1213 ಪೋಸ್ಟ್. ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ, ಯಾರಿಗೆ ಎಷ್ಟೆಷ್ಟಿದೆ ಅದೆಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಇವರ ಅಭ್ಯರ್ಥಿ SC/ST ದವರಿಗೆ 12%, ST ದವರಿಗೆ 13%, OBC ದವರಿಗೆ 25%, ಮತ್ತು PWBD ಅಭ್ಯರ್ಥಿಗೆ ಪೋಸ್ಟ್ ಇರೋದಿಲ್ಲ. ಈ ಒಂದು ಪೋಸ್ಟ್ ಡೀಟೇಲ್ಸ್ ಆಗಿರತ್ತೆ. ಯಾವುದಕ್ಕೆ ಎಷ್ಟೆಷ್ಟು ಅಂತೇಳಿ ಇಲ್ಲಿ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಯಾವ್ಯಾವ ಒಂದು ರಾಜ್ಯದಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ, ಡಿಸ್ಟ್ರಿಕ್ಟ್ ಯಾವ್ದು ಅಂತ ಅದನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ನೀವು ಡೌನ್ಲೋಡ್ ಮಾಡ್ಕೊಂಡು. ನಾ ಎಲ್ಲ ವಿವರಿಸ್ತಾ ಹೋದ್ರೆ ನಮಗೆ ತುಂಬಾ ಲಾಂಗ್ ಆಗತ್ತೆ. ಕೆಲವು ಜನ ನೋಡ್ತಾರೆ, ಇನ್ನು ಕೆಲವು ಜನ ನೋಡೋದಲ್ಲ. ಆದ ಕಾರಣ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದಕ್ಕೆ ಎಷ್ಟೆಷ್ಟು ಏಜ್ ಲಿಮಿಟ್ ಆಗಿರ್ಬೇಕು ನೋಡಿ ಸ್ನೇಹಿತರೆ. 18 ವರ್ಷದಿಂದ ಏಜ್ ಕ್ರೈಟೇರಿಯಾ ನೋಡಿ. 18ರಿಂದ ನಿಮಗೆ 26 ವರ್ಷ, 18ರಿಂದ 26, ಅದು 1/8/2025 ಅನ್ವಯಿಸಿರಬೇಕು. 2/8/1999 ಅದು ಕೊಟ್ಟಿದ್ದಾರೆ. 1999ರಿಂದ 2/8/2007 ಯಾರ್ಯಾರು ಇದ್ದೀರಲ್ಲ ಅವರೆಲ್ಲ ಅಪ್ಲಿಕೇಶನ್ ಹಾಕಿ. ಮತ್ತೆ ಎಷ್ಟೆಷ್ಟು ಸ್ಟಡಿ ಲಿಕ್ಕಿರತ್ತೆ ಅದೆಲ್ಲ ಕೊಟ್ಟಿದ್ದಾರೆ. 15 ವರ್ಷ, 10 ವರ್ಷ, 5 ವರ್ಷ, 3 ವರ್ಷ ಇದೆಲ್ಲ ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೀವೇನಾದ್ರೂ ಇದಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಸಂಬಳ ಎಷ್ಟು ಸಿಗತ್ತೆ, ಇದು ಅಪ್ರೆಂಟಿಸ್ ಇರೋದ್ರಿಂದ ಅಪ್ರೆಂಟಿಸ್ ಇರತ್ತೆ. ಇದಕ್ಕೆ ತಕ್ಕಂತೆ ಅಪ್ರೆಂಟಿಸ್ ಇರೋದ್ರಿಂದ ನಿಮಗೆ 8,200ರಿಂದ 12,300 ತನಕ ಸ್ಯಾಲ್ರಿ ಇರತ್ತೆ. ಸ್ಟೀಪೆಂಡ್ ಅಂತ ಹೇಳಿ ಇರತ್ತೆ. ಪ್ರೇಕ್ಷದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಡೇಟ್ ನೋಡಿ, ಇದಕ್ಕೆ ಕಟ್ ಆಫ್ ಲಿಸ್ಟ್ ರಿಲೀಸ್ ಮಾಡಿದಂತ ದಿನಾಂಕ 8ನೇ ತಿಂಗಳು. ಇನ್ನು ರಿಲೀಸ್ ಮಾಡಿದಂತ ನೋಟಿಫಿಕೇಶನ್ 10/11/2025 ಸ್ಟಾರ್ಟ್ ಆಗಿದೆ. ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದರ ಬಳಿಕ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 17/11/2025. ಇನ್ನು ಪ್ರಾರಂಭ ಆಗಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 17/11/2025 ಸ್ಟಾರ್ಟ್ ಆಗತ್ತೆ. ಕೊನೆಯ ದಿನಾಂಕ ನವೆಂಬರ್ 30ನೇ ತಾರೀಕು.
ಮತ್ತು ನಿಮ್ಮ ಒಂದು ಡೇಟ್ ಅಂದ್ರೆ ಶಾರ್ಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರಲ್ಲ, ಮೆರಿಟ್ ಲಿಸ್ಟ್, ಪರೀಕ್ಷೆ ಇರೋದೆಲ್ಲ ಲಿಸ್ಟ್ ಮೇಲೆ ಆಯ್ಕೆ ಮಾಡ್ತಾರೆ, ಮೆರಿಟ್ ಮೇಲೆ. ಅದು 22/12/2025 ರಿಲೀಸ್ ಮಾಡ್ತಾರೆ. ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಎಲ್ಲಿ ಪೋಸ್ಟ್ ಖಾಲಿ ಇದಾವೆ ಇದು ತುಂಬಾ ಮುಖ್ಯ ಆಗಿರತ್ತೆ. ಮಹಾರಾಷ್ಟ್ರ, ಮದ್ರಾಪುರ, ನಾಗಪುರ, ಮಧ್ಯಪ್ರದೇಶ, ಬೇತುಲ, ಬಿದ್ವಾರ, ಅದನಂತರ ಇವಳ ತಲ್ಮಾ, ಇದರಲ್ಲಿ ಖಾಲಿ ಇರುವಂತ ಪೋಸ್ಟ್ ನಮ್ಮೊಂದು ಭಾರತದಲ್ಲೇ ಖಾಲಿ ಇರತ್ತೆ. ಮತ್ತೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿರತ್ತೆ, ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ಗಳು ತಳಗೆ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ, ಅಥವಾ ಎಲ್ಲ ಒಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿರತ್ತೆ. ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರತ್ತೆ. GOV ಇದೆಲ್ಲ ಗೌರ್ಮೆಂಟ್ ವೆಬ್ಸೈಟ್. ಇದುವರೆ ಖಾಲಿ ಇಲ್ಲಪ್ಪ ಅಂದ್ರೆ ಇನ್ನೊಂದಿದೆ ನೋಡಿ, ಇದಕ್ಕೆ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು ವೆಸ್ಟರ್ನ್ ಕೋಲ್ಡ್ ಫೀಲ್ಡ್ ಲಿಮಿಟೆಡ್ ಅಂತ ಹೇಳಿ, WCL ಅಂತ ಹೇಳಿ, WCL ರಿಕ್ರೂಟ್ಮೆಂಟ್ 2025 ಮತ್ತು 26ನೇ ಸಾಲಿನ ನೇಮಕಾತಿ. ನಿಮ್ಗೇನಾದ್ರೂ ಇದು ಕರೀಲಿಲ್ಲ ಅಂತ ಹೇಳಿ ಡೌಟ್ ಇತ್ತಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅಥವಾ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನಮ್ಮ ಅಷ್ಟೇ ವಿಡಿಯೋ ನೋಡಬೇಡಿ, ಬೇರೆ ವಿಡಿಯೋ ಕೂಡ ನೋಡ್ಕೊಂಡು ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ. ವೆಸ್ಟರ್ನ್ ಕೋಲ್ಡ್ ಫೀಲ್ಡ್ ಲಿಮಿಟೆಡ್ ಅಂತೆ, ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇನ್ನು ಅರ್ಜಿ ಶುಲ್ಕದ ವಿಷಯ, ಶುಲ್ಕನೇ ಇರೋದಿಲ್ಲ. ಆಯ್ಕೆ ಪ್ರಕಾರದಲ್ಲಿ ಅರ್ಹತೆ ಅಂದ್ರೆ ಮೆರಿಟ್ ಮೇಲೆ ಅಷ್ಟೇ, ಮತ್ತು ಡಾಕ್ಯುಮೆಂಟ್ಸು ಸಂದರ್ಶನ ಮಾತ್ರ ಇರತ್ತೆ. ಇದರಲ್ಲಿ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಪೋಸ್ಟು ಅಪ್ರೆಂಟಿಸ್ ಇರತ್ತೆ, ಎಲ್ಲ ಅಪ್ರೆಂಟಿಸು. ಮತ್ತು ನಿಮಗೆ ತುಂಬಾ ಜನ ಅನ್ಕೋಬಹುದು ಸಂಬಳನೇ ತಿಳಿಸ್ಕೊಟ್ಟಿಲ್ಲ ಅಂತೇಳಿ. ಸಂಬಳ ನೋಡಿ, ಇವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಇಲ್ಲಿದೆ ನೋಡಿ. ಸಂಬಳ ಪ್ಯಾಕೇಜ್ 10,560 ರೂಪಾಯಿ ಇದು ಮಂತ್ಲಿ ಕೊಡ್ತಾರೆ. ಅದ ನಂತರ 10,900 ರೂಪಾಯಿ, 12,300 ರೂಪಾಯಿ, ಇದೆಲ್ಲ ನಿಮಗೆ ಹುದ್ದೆಗಳಿಗೆ ತಕ್ಕಂತೆ ಸ್ಯಾಲ್ರಿ ಕೊಡ್ತಾರೆ. ನೋಡಿ, ನಿಮ್ಮ ಒಂದು ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ. ಫಿಲ್ಟರ್ ಹುದ್ದೆಗಳಿಗೆ 11,040 ರೂಪಾಯಿ ಸಿಗತ್ತೆ. ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ 11,040 ರೂಪಾಯಿ ಪರ್ ಮಂತ್ ಆಗಿ. ವೈರ್ಮ್ಯಾನ್ ಹುದ್ದೆಗಳಿಗೆ 11,040 ರೂಪಾಯಿ. 1 ಇಯರ್ ತನಕ ಕೆಲಸ ಮಾಡಬೇಕು. ಮತ್ತೆ ಎಲ್ಲಿ ತನಕ ಇರತ್ತಂದ್ರೆ ಈ ಒಂದು ಪೀರಿಯಡ್ 1 ವರ್ಷ ಅಥವಾ 1.5 ವರ್ಷ, ಈ ರೀತಿ ನಮಗೆ ಪೀರಿಯಡ್ ಇರತ್ತೆ ಕೆಲಸ ಮಾಡೋದು, ಅಪ್ರೆಂಟಿಸ್ ಇರೋದ್ರಿಂದ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ನೋಟಿಸು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್, ಅಲ್ಲಿ ನಿಮಗೆ ಆರ್ಟಿಕಲ್, ಅದ್ರ ಬಳಿಕ ಈ ಒಂದು ನೋಟಿಸ್ ಲಿಂಕು, ಅದೇ ರೀತಿಯಾಗಿ ನೋಟಿಸ್ ಕೂಡ ಅಪ್ಲೋಡ್ ಮಾಡಿದ್ದೇವೆ, ಚೆಕ್ ಮಾಡಿ.